ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದ ವಿಚಾರವಾಗಿ ಬೀದರ್ನಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಹೊದುಬರಿ ಶಾಹಿ ಗಾರ್ಡನ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವುದಾಗಿ ಹಾಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಯುತ್ತಿದೆ ಎಂದು ಆರೋಪಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಲಾಯಿತು. ಇನ್ನು ಈ ವೇಳೆ ವೇದಿಕೆ ಪ್ರಮುಖರಾದಂತಹ ವಿರೂಪಾಕ್ಷ ಗಾದಿಗೆ ಮಾತನಾಡಿ ಕಾಶಿ ಸೇರಿದಂತೆ ವಿವಿಧ ಪವಿತ್ರ ಕ್ಷೇತ್ರಗಳಲ್ಲಿ ಸಾಕಷ್ಟು ಜನರು ಸಾವಿಗೀಡಾಗಿರುತ್ತಾರೆ. ಅದಕ್ಕೆಲ್ಲ ದೇವಸ್ಥಾನವನ್ನ ಗುರಿಯಾಗಿಸುವುದು ಸರಿಯಲ್ಲ. ಇನ್ನು ಗಿರೀಶ್ ಮಟ್ಟಣ್ಣನವರು ಬಾಂಬ್ ಇಟ್ಟಾಗ ಅವನನ್ನ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ. ಅವನು ಈ ರೀತಿ ಅಂತ ಗೊತ್ತಿದ್ರೆ ಅವತ್ತೇ ವಾಪಸ್ ಕಳಿಸ್ತಿದ್ದೆ ಎಂದು ಹಾಗೂ ಯೂಟ್ಯೂಬರ್ ಸಮೀರ್ ವಿರುದ್ಧ ಹರಿಹಾಯ್ದಿದ್ದಾರೆ. ನಂತರ ಕ್ಷೇತ್ರದ ಹೆಸರು ಹಾಳು ಮಾಡುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದಂತಹ ಹಿಂದೂಪರ ಮುಖಂಡರು, ಕಾರ್ಯಕರ್ತರು ಹಾಗೂ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ಹಿಂದೂ ವಿರೋಧಿ ಷಡ್ಡರಿಗೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಷಡ್ಡರಿಗೆ, ಧರ್ಮದ್ರೋಹಿಗಳಿಗೆ, ಮಹಿಳಾ ವಿರೋಧಿಗಳಿಗೆ, ಮಠ ಮಂದಿರಗಳ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವ ಹಿಂದೂ ವಿರೋಧಿಗಳಿಗೆ, ಮಠ ಮಂದಿರಗಳ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಧರ್ಮಸ್ಥಳ ವಿರೋಧಿಗಳಿಗೆ ಅಂತ ಹೇಳಿ ಇಲ್ಲ ಸಲದ ಆರೋಪ ಮಾಡಿ 1,000 ರೇಪ್ ಆಗ್ಯಾವ, 2,000. ನೀವೆಲ್ಲರಲ್ಲಿ ತಾಯಂದಿರು ಆಗ್ಲಿ ಇದ್ದಿನ ಪ್ರಮುಖರಿಗೆ ನಾವು ಒಂದೇ ಒಂದು ಕ್ಲಿಯರ್ ಹೇಳ್ತೀನಿ. ನೀವು ಕಾಶಿ ವಾರಣಾಸಿ ಹೋಗೈತಿ. ಕಾಶಿ ವಾರಣಾಸಿದಾಗ ಯಾರೋ ಕೈಲಾಗದವ್ರಿಗೆ ಮಕ್ಕಳು ತಂದ ಬಿಡ್ತಾರೆ, ಬೆಳ್ಕೊಬಾರ್ ಬಂದಿರ್ತಾರೆ, ಇನ್ನೊಬ್ಬರು ಬಂದಿರ್ತಾವ. ಅವ್ರು ಚಳಿಯಾಗ ಇದ್ರಾಗ ಹೋಗಿ ಸತ್ತಿರ್ತಾವ. ಅವ್ರು ನಾವ ಈಗ ನೋಡಿ ನೀವು ರೈಲ್ವೆ ಸ್ಟೇಷನ್ ಬಂದ್ ನೋಡಿ ಒಂದು 100-150 ಜನ ಬೆಳ್ಕೊಬಾರ್ ಕೂತಿರ್ತಾರೆ. ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಅದೆಲ್ಲ ರೈಲ್ವೆ ಆಫೀಸರ್ ಕೊಯ್ಲಾಗ್ತದ, ಗುಡಗಿನವ್ರ ಕೊಯ್ಲಾಗ್ತಾರ. ಈ ನರ್ಸಿಂಗ್ ಹೇಳಬಲ್ಲ ಹೋಗ್ರಿ, ಯಾರೋ ಆಂಧ್ರಲಿಂದ ಬಂದು ಭಿಕ್ಷೆ ಬೆಡ್ಕೋತ್ ಕುಂತ ನರ್ಸಿಂಗ್ ಹೇಳದ ಅಲ್ಲೂ ಸತ್ತಿರ್ತಾವ. ಯಾರೋ ಅಂದ್ರೆ ನರ್ಸಿಂಗ್ ಹೇಳ ಪೂಜೆ ಒಳಗೆ ಕೊಯ್ಲಾಗ್ತಾರ. ಅದಕ್ಕ ಒಂದು ಧಾರ್ಮಿಕ ಶ್ರದ್ಧೆ ಇದ್ದಾಗ ಅಲ್ಲಿ ಬಂದು ಅನಾಥರು, ಬಡಬಗ್ರು ಏನಾದ್ರು ಸಿಕ್ತದ ಅಂತ ಹೇಳಿ ಬೆಡ್ಕೊಂಬರ ಬಂದಿರ್ತಾರೆ. ಅವ್ರು ಸತ್ತರ ಆಯ್ತು, ಇದೇ ಅತ್ಯಾಚಾರ ಅಂತ. ನಮ್ ಹಿಂದೂ ಧರ್ಮದಾಗ ಮತ್ತ ನಮ್ ಭಾರತದ ಒಂದು ಇದು ಅದ, ಸುಳ್ಳು ಹೇಳೋದಕ್ಕೆ ಭಾರಿ ವ್ಯಾಲ್ಯೂ ಅದ. ಸುಳ್ಳು 10 ಸಲ 20 ಸಲ ಹೇಳಿ ಎಲ್ಲರೂ ಕರೆ ತಿಳಿತಾರೆ. ಅದು ಯಾರು ನೋಡೋದು. ನಾನು ಒಂದು 100 ಮೆಸೇಜ್ ಬಂದು ಅಬ್ಬರಿ ನಿಮ್ ವೀರೇಂದ್ರ ಹೆಗಡೆ ಹಂಗಂತಲ್ರಿ, ಅಬ್ಬರಿ ನಾನ್ ಅವ್ರಿಗೆ ಪಾಗಲ್ಬೇಡ ಹುಚ್ಕೊಳ್ಳು. ಏನಂದ್ರ ಯಾವಾಗ್ಲೂ ಅವ್ರ ಕ್ಯಾರೆಕ್ಟರ್ ಗೊತ್ತಾಯ್ತು. ಈಗ ನಾ ಇದ್ದೀರಿ ಒಂದ್ ದಿನ ಚಲೋ ಕಾಣಿಸ್ಬೋದು, ಹಾಕೊಂಡೆ ಭಾರಿ ಅಂತ ಕಾಣಿಸ್ಬೋದು. ನನ್ನ ಜೀವನ ಅಳಿಬೇಕು. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರ ಜೀವನ ಅಳಿ ನೋಡ್ರಿ ನೀವು. ಅವ್ರ ಜೀವನದಿಂದ ಅವ್ರು ಹೆಂಗ್ ಬದುಕಿದ್ರು, ಅವ್ರ ಜೀವನದಿಂದ ಅವ್ರು ಸಿದ್ಧಾಂತ ಏನು ಅಂತ ಗೊತ್ತಾಗ್ತದೆ. ಇವ್ ಗಿರೀಶ್ ಮಟ್ಟಣ್ಣ ನನ್ ಖಾಸ್ ದೋಸ್ತನ ರೀ. ಅವ ಪೈಲ ಬಾಂಬ್ ಇಟ್ಟಾಗ ನಾವು ಮನೆ ನಾ ಇಟ್ಕೊಂಡಿದ್ದ ಇದಾಗ ನಮ್ಮ ನಾ ಕಸಿದ ಅವ ಇಟ್ ಥರ್ಡ್ ಕ್ಲಾಸ್ ಅಂದ್ರೆ ಅಲ್ಲಿ ಅವತ್ತೇ ವಿಷಯ ಕಳಿಸ್ತಿದ್ ಅವ್ನಿಗೆ. ನನ್ಗೆ ಗೊತ್ತಿಲ್ಲ ಇಟ್ ಖರಾಬಲ್ಲ ಅಂತ ಹೇಳಿ. ಏನೋ ಬಾಂಬ್ ಇಟ್ಟನಂದ್ರ ಭ್ರಷ್ಟಾಚಾರ ವಿರುದ್ಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವ್ನಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಡೀ ಕನ್ನಡ ಯಾರಾದ್ರೂ ಅವನಿಗೆ ಶಶಿಯವ್ರೆ ಗೊತ್ತಲ್ಲ ಫಸ್ಟ್ ಬೀದಾಗ ಕರ್ಸ್ಯಾರ ಯಾರ ಅಂದ್ರೆ ನಾವು 100 ಬೈಕ್ಗಳು ತಗೊಂಡು ಗಿರೀಶ್ ಮಟ್ಟಣ್ಣ ಕರ್ಕೊಂಡು ಬಂದಿದ್ದ. ಆದ್ರ ಅವರು ಕೆಲಸ ಇಲ್ಲೋಕ್ ಏನ್ ಮಾಡತ್ತಾರ, ಯಾವ್ದೋ ಒಬ್ಬ ಕೇರಳದ MP MLA ಹಣ ಕೊಟ್ಟಿನ ಸಲುವಾಗಿ ಒಂದ್ 4-5 ಜನ ಅವ್ರ ಅಕೌಂಟ್ ಚೆಕ್ ಮಾಡ್ಬೇಕು. ನಂದು ಒಂದೇ ಆಗ್ರಹ ಅದ, ಯಾರು ಯೂಟ್ಯೂಬರ್ ಸಮೀರ್ ಅವನ ಅವ್ನ ಅಕೌಂಟ್ ಚೆಕ್ ಮಾಡಿ, ಯಾರು ಮಹೇಶ್ ಅದಾನ ಅವ್ನ ಅಕೌಂಟ್ ಚೆಕ್ ಮಾಡಿ, ಗಿರೀಶ್ ಮಟ್ಟಣ್ಣ ಅಕೌಂಟ್ ಚೆಕ್ ಮಾಡಿ. ಏನ್ ಕೆಲಸ ಇಲ್ಲದೆ ಅವ್ರ ಕಾರ್ನ ಓಡಾಡ್ತಾರ್ರಿ. ದಿನ ಏನ ಕೆಲಸ ಮಾಡ್ಬೇಕಲ್ಲ, ನೀವೆಲ್ಲರೂ ಮನೆ ಕೆಲಸ ಮಾಡ್ತೀರಿ, ಶದಿ ಹೋಗ್ತೀರಿ, ಇನ್ನೊಂದ್ ಮಾಡ್ತೀರ, ಪೇಟ್ರ ಉಳ್ಳಾಕ್ತಿರ್ತೀರಿ. ಏನ್ ಮಾಡಲ್ದೆ ಬರೀ ಭಾಷಣ ಮಾಡಿ ರೊಕ್ಕ ಗಳಿಸೋದು. ಎಲ್ಲಿಂದ ಬಂದು ಅವ್ರ ರೊಕ್ಕ ಅವ್ರಿಂದ SIT ಮ್ಯಾಗ